ಗುಡ್ ಮಾರ್ನಿಂಗ್. ಇವತ್ತು ನಾನು ಡೈಲಿ ರುಟೀನ್ ತೋರಿಸ್ತಾ ಇದ್ದೀನಿ. ಅಂದರೆ ದಿನ ಹೇಗಿರ್ತೀನಿ, ಅದು ನನ್ನ ಮಗನ ಜೊತೆ ಹೇಗಿರ್ತೀನಿ ಅಂತ ಹೇಳಿಬಿಟ್ಟು. ಈಗಷ್ಟೇ ಎದ್ದು ಸ್ವಲ್ಪ ಬಿಸಿ ನೀರು ಕುಡಿಯೋಣ ಅಂತ ಹೇಳಿ ಬಿಸಿ ಮಾಡಿಕೊಂಡು ಬಿಸಿ ನೀರು ಕುಡಿದೆ. ಓಮ್ ನೀರು ಆ್ಯಕ್ಚುಲಿ ಕುಡಿದಿದ್ದು. ಓಮ್ ನೀರು ಕುಡಿದ್ರೆ ಬೆಳಿಗ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಓಮ್ ನೀರು ಅಮ್ಮ ಮಾಡಿಟ್ಟಿದ್ರು, ನಾನು ಓಮ್ ನೀರು ಕುಡಿದೆ. ಒಂದು ಫುಲ್ಲು ಬೆಳಿಗ್ಗೆ ನಾನು ಕುಡಿದ್ಬಿಡ್ತೀನಿ ಬಿಸಿ ನೀರನ್ನ. ಮೊದಲು ಕುಡಿತಿರಲಿಲ್ಲ, ಇವಾಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಮೊದಲು ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ಅಂದ್ರೇ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ನಾನು ಇವಾಗ ಏನು ತೋರಿಸ್ತಾ ಇರೋದು ಅಂತಂದರೆ, ಕಾಜಲ್ ನಾವು ಹಚ್ಚಿರ್ತೀವಲ್ಲ ಅದು ಹೋಗೋದೇ ಇಲ್ಲ. ಅದು ಇವಾಗ ಸೋಪ್ ಹಚ್ಚಿದ್ರೂ ಕೂಡ ಹಾಗೇ ಇರುತ್ತೆ, ಅಂದರೆ ಕಣ್ಣು ಕೆಳಗಡೆ ಫುಲ್ಲು ಬ್ಲ್ಯಾಕ್ ಆಗಿರುತ್ತೆ. ಸೊ ಅದು ಹೋಗಿಸ್ಬೇಕು ಅಂತಂದರೆ ನಾವು ಕೊಬ್ಬರಿ ಎಣ್ಣೆ ಏನಾದರೂ ಈ ಥರ ಹಚ್ಚಿದ್ರೆ ಅದು ಈಸಿಯಾಗಿ ಹೋಗುತ್ತೆ. ಸುಮ್ಮನೆ ನೀರು ಅಂದರೆ ಸೋಪ್ ಹಾಕೋದು, ತುಂಬ ಸಲ ಉಜ್ಜಿ ತೊಳೆಯೋದು ಮಾಡೋದ್ರಿಂದ ಅದೇನು ಯೂಸ್ ಇಲ್ಲ, ಹೋಗೋದಿಲ್ಲ. ಇನ್ನೂ ಜಿಡ್ಡಾಗುತ್ತೆ, ಬಟ್ ಹೋಗಲ್ಲ ಅದು. ಸೊ ಎಣ್ಣೆ ಎಲ್ಲ ಹಚ್ಬಿಟ್ಟು ನೀಟಾಗಿ ತಿಕ್ಬಿಟ್ಟು ಅದರಿಂದ, ಅಂದರೆ ಏನಾದರೂ ಕ್ಲಾತ್ ಇದ್ದರೆ, ಅಥವಾ ನನ್ನ ಹತ್ರ ಆ್ಯಕ್ಚುಲಿ ನಾನು ಅಮೆಝಾನಿಂದ ಇದನ್ನು ತೊಗೊಂಡಿರೋದು. ಇದರಲ್ಲಿ ನಾನು ಕ್ಲೀನ್ ಮಾಡ್ತೀನಿ. ಇದು ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ. ಹೇಗೆ ಅಂದರೆ, ನಾವು ಮೇಕಪ್ ರಿಮೂವ್ ಮಾಡಬೇಕಾದ್ರೂ ಯೂಸ್ ಆಗುತ್ತೆ, ಅಥವಾ ನಾವೇನಾದರೂ ಫೇಸ್ ಪ್ಯಾಕ್ ಎಲ್ಲ ಹಾಕಿದರೆ ಇದರಿಂದ ಈಸಿಯಾಗಿ ಇದನ್ನು ನೀರಲ್ಲಿ ಡಿಪ್ ಮಾಡಿ ಇದರಿಂದ ನಾವು ಒರೆಸ್ಬೋದು. ಆಮೇಲೆ ಇದನ್ನು ನೀಟಾಗಿ ತೊಳೆದು ಒಣಗಿಸ್ಬೋದು. ಎಷ್ಟು ಸಲ ಆದರೂ ಯೂಸ್ ಮಾಡ್ಬೋದು, ತುಂಬ ದಿನ ಬಾಳಿಕೆ ಬರುತ್ತೆ ಇದು. ಇವಾಗ ನೋಡಿ ಫುಲ್ಲು ಕಾಜಲ್, ಆವಾಗಲೇ ಹೇಗಿತ್ತು ಇವಾಗ ಫುಲ್ಲು ಹೋಗಿದೆ. ಆ್ಯಕ್ಚುಲಿ ಇದು ತುಂಬ ಈಸಿ ಆಗುತ್ತೆ ಆ್ಯಕ್ಚುಲಿ ಇದರಿಂದ. ಸೊ ಇವಾಗ ಫುಲ್ ಫೇಸ್ ಕ್ಲೀನ್ ಆಗಿದೆ. ಬೇಕಾದರೆ ನೋಡ್ಬೋದು, ಕಾಜಲ್ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ. ಸೊ ಮುಖ ತೊಳೆದಿದ್ದೀನಿ ಇವಾಗ. ಕ್ಲಿಯರ್ ಆಗಿದೆ ಆ್ಯಕ್ಚುಲಿ, ಕಾಜಲ್ ಅಷ್ಟಿಲ್ಲ ಇವಾಗ. ಸೊ ಬೆಳಗ್ಗೆ ಎದ್ದಾಯಿತು. ಇವಾಗ ನನ್ನ ಮಗಂಗೆ ಹಸುವಾಗಿದೆ, ಸೊ ಅವನಿಗೆ ಸೆರ್ಲಾಕ್ ಮಾಡ್ತಾಯಿದ್ದೀನಿ ನಾನು. ಅದು ನಾನೇ ಮನೇಲಿ ಮಾಡ್ಕೊಂಡಿರೋದು. ಎಲ್ಲ ಡ್ರೈ ಫ್ರೂಟ್ಸು ಮತ್ತು ಓಟ್ಸ್ ಎಲ್ಲದು ಹಾಕಿ ಅದನ್ನೆಲ್ಲ ಹುರಿದು ಆಮೇಲೆ ಅದನ್ನು ಗ್ರೈಂಡ್ ಮಾಡಿ ಅದನ್ನು ಮಾಡ್ಕೊಂಡಿದ್ದೀನಿ ಮಗನಿಗೆ. ಬೇಗನೂ ಆಗುತ್ತೆ ಇದು. ಈ ಕನ್ಸಿಸ್ಟೆನ್ಸಿಲಿ ನಾನು ಆ್ಯಕ್ಚುಲಿ ಅವನಿಗೆ ಕೊಡ್ತೀನಿ. ಬೆಳಗ್ಗೆ ಫಸ್ಟು ಇದನ್ನೇ ಕೊಡ್ತೀನಿ ನಾನು, ಅವನಿಗಿಷ್ಟ ಆ್ಯಕ್ಚುಲಿ ಇದು. ಆದರೂ ಇಷ್ಟ ಇದ್ರೂ ಅವನು ಒಂದು ಕಡೆ ಕೂತ್ಕೊಳ್ಳಲ್ಲ, ಓಡ್ತಾ ಇರ್ತಾನೆ. ನಾನು ಅದಕ್ಕೇ ಅವನು ಹಿಂದೆ ಹೋಗ್ಬೇಕಾಗುತ್ತೆ, ಇಲ್ಲಾಂದರೆ ತೊಡೆ ಮೇಲೆ ಕೂಡಿಸ್ಕೊಂಡೇ ಮಾಡಿಸ್ತೀನಿ, ಆವಾಗ ಸುಮ್ಮನೆ ತಿಂತಾನೆ. ಇವತ್ತು ನಾವೆಲ್ಲರೂ ನೀರು ದೋಸೆ ತಿಂದ್ವಿ. ಎಲ್ಲರದು ತಿಂಡಿ ಆದಮೇಲೆ ಒಂದ್ಸಲಿ ಟೀ ಕುಡಿದ್ಬಿಟ್ರೆ ಸಮಾಧಾನ. ಟೀ ಎಲ್ಲ ಕುಡ್ದಾಯಿತು. ಇನ್ನು ನನ್ನ ಮಗನಿಗೆ ಇನ್ನೇನು ಸ್ನಾನ ಮಾಡಿಸ್ಬೇಕು ಅವನಿಗೆ. ಸೊ ಸ್ನಾನ ಆದಮೇಲೆ ಅವನು ನಿದ್ದೆಲ್ಲೇ ಅವನು ಕುಡಿತಾನೆ, ಏನು ಕುಡಿಯೋಂಗಿದ್ರು ಕೂಡ. ಅದಕ್ಕೇ ಅವನಿಗೆ ರಾಗಿ ಮಾಲ್ಟ್ ಮಾಡ್ತಾಯಿದ್ದೀನಿ. ರಾಗಿ ಮಾಲ್ಟ್ ದಿನ ಕೊಡ್ತೀನಿ ಅವನಿಗೆ. ನಿದ್ದೆ ಕಣ್ಣಲ್ಲೇ ಕುಡಿಯೋದು ಅವನು. ಇವಾಗ ಸ್ನಾನ ಆದ ತಕ್ಷಣವೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ರೆಡಿ ಆಗಿದ್ದರೆ ಫಸ್ಟ್ಗೆ ಅವಾಗ ಈಸಿಯಾಗಿ ಬಾಟ್ಲಿಗೆಲ್ಲ ಹಾಕಿಟ್ಕೊಂಡು ಬಿಟ್ಟಿರ್ತೀನಿ ಫಸ್ಟೇ. ಈಸಿಯಾಗಿ ಆಮೇಲೆ ಕೊಟ್ಟರೆ ಅವನು ಕುಡಿತಾನೆ. ಇವೊಂದು ಸ್ನಾನ ಎಲ್ಲ ಆಯಿತು, ಇವನು ಮಲಗಿಸ್ದೆ. ಇನ್ನು ನಾನು ಸ್ನಾನ ಮಾಡಬೇಕು. ಇವಂದಾದಮೇಲೆ ನಾನು ಸ್ನಾನ ಮಾಡ್ತೀನಿ, ಇಲ್ಲಾಂದರೆ ನನ್ನ ಬಟ್ಟೆ ಎಲ್ಲ ಒದ್ದೆ ಆಗಿಬಿಡುತ್ತೆ. ಅದಕ್ಕೇ ಸೊ ಸ್ನಾನ ಎಲ್ಲ ಆಯಿತು. ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಇವಾಗ. ತುಂಬ ಏನು ರೆಡಿ ಅಲ್ಲ, ಮಾಮೂಲಿ ಮಾಯ್ಶ್ಚರೈಸರು ಆಮೇಲೆ ಒಂದು BB ಕ್ರೀಮ್ ಹಚ್ತೀನಿ ಅಷ್ಟೇ. ಯಾಕಂದರೆ ತುಂಬ ಯಾವಾಗಲೂ ರೆಡಿ ಆಗೋಕ್ಕಾಗಲ್ಲ ಓವರಾಗಿ ಫೌಂಡೇಶನ್ ಎಲ್ಲ ಹಾಕ್ಕೊಂಡು. ಅದ್ರ ಬದಲು BB ಕ್ರೀಮ್ ಹಾಕೋದು ಬೆಟರು. ಡೈಲಿ ಎಲ್ಲಾದರೂ ಕೆಲಸಕ್ಕೆ ಹೋಗೋರಾಗಿರ್ಬೋದು, ಕಾಲೇಜ್ ಹೋಗೋರು ಯಾರಾದರೂ ಓಕೆ. ಇದು ನಾನು ಹಚ್ತಾ ಇರೋದು ಅದಕ್ಕೆ ಸ್ಪಿನ್ಸ್ BB ಅಂತ ಹೇಳ್ಬಿಟ್ಟಿದ್ದು. ನನಗಿಷ್ಟ ಆಯ್ತು ಇದು. ಆ್ಯಕ್ಚುಲಿ ಲೈಟ್ ಹಾಕಿರೋದಕ್ಕೆ ನಾನು ಅದು ತುಂಬ ವೈಟಾಗಿ ಕಾಣಿಸ್ತಾ ಇದೆ ಅಷ್ಟೇ, ಬಟ್ ಅದು ಚೆನ್ನಾಗಿದೆ. ಸೊ ಅದಾಯಿತು. ಇನ್ನು ಲಿಪ್ ಲೈನರ್ ಒಂದು ಹಾಕಬೇಕು.
ಲಿಪ್ ಲೈನರ್ ಆಯಿತು. ಇವಾಗ ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ. ಲಿಪ್ಸ್ಟಿಕ್ ಎಲ್ಲ ಹಚ್ಚಾಯಿತು. ಇನ್ನು ಕಾಜಲ್ ಎಂದು ಹಚ್ಚಿಬಿಟ್ರೆ ಮೇಕಪ್ ಆ್ಯಕ್ಚುಲಿ ಮುಗ್ದಂಗೆ. ಈ ಕಾಜಲ್ ಅಂತೂ ತುಂಬಾ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಇದು. ಒಂದೇ ಒಂದು ಚೂರು ಹಿಂಗೆ ಹಚ್ಚಿದ ತಕ್ಷಣ ಫುಲ್ ಡಾರ್ಕಾಗಿ ಕಾಣಿಸುತ್ತೆ. ಮತ್ತು ಸ್ಮಡ್ಜ್ ಪ್ರೂಫ್ ಇದು, ಬೇಗ ಸ್ಮಡ್ಜ್ ಕೂಡ ಆಗೋಲ್ಲ ಇದು. ಸೊ ರೀಲ್ಸ್ಗೆ ಸ್ಯಾರಿ ಹಾಕೋಣ ಅಂತ ಹೇಳ್ಬಿಟ್ಟು ಈ ಸ್ಯಾರಿ ಹಾಕಿದ್ದೀನಿ. ಈ ಬ್ಲೌಸ್ ಆನ್ಲೈನಲ್ಲೇ ತರಿಸಿದ್ದು ನಾನು. ಬ್ಲೌಸ್ ಚೆನ್ನಾಗಿದೆ, ವೈಟ್ ಕಲರ್ ಯಾವುದಕ್ಕಾದರೂ ಸೂಟ್ ಆಗುತ್ತೆ. ಸೊ ರೀಲ್ಸ್ ಎಲ್ಲ ಆಯಿತು, ಇನ್ನು ಸೀರೆ ಎಲ್ಲ ಮತ್ತೆ ಮಡಚಿಡ್ತಾ ಇದ್ದೀನಿ. ಏನು ಒಂದು ಅರ್ಧ ಗಂಟೆ 1 ಅವರ್ ಅಷ್ಟೇ ಅಲ್ವಾ ಟೈಮ್ ತೊಗೊಳ್ಳೋದು. ಸೊ ಮತ್ತೇನು ಇದು ಮಾಡೋಕ್ಕೆ ಹೋಗಲ್ಲ, ಅದಕ್ಕೆ ಹಾಗೆ ಮಡಚಿಟ್ಬಿಡ್ತೀನಿ. ಇನ್ನೇನು ಊಟ ಮಾಡಬೇಕು ನಾವು. ಸೀರಿಯಲ್ ನೋಡ್ತಾ ಊಟ ಮಾಡೋಣ ಅಂತ ಕೂತಿದ್ದೀನಿ. ಊಟಕ್ಕೆ ನಾವು ಜೋಳದ ರೊಟ್ಟಿ ಮತ್ತು ಅನ್ನ ಸಾರು ಪಲ್ಯ ಎಲ್ಲ ಮಾಡಿದ್ದೀವಿ. ಊಟ ಎಲ್ಲ ಆಯಿತು. ಇನ್ನು ಎಲ್ಲರೂ ಎತ್ತಿಟ್ಬಿಟ್ಟು ಅಲ್ಲಿ ಕ್ಲೀನ್ ಮಾಡೋಣ ಅಂತ. ಎಲ್ಲ ಕ್ಲೀನ್ ಆಯಿತು, ಒರೆಸಾಯಿತು. ಇವನು ಅಷ್ಟೊತ್ತಿಗೆ ಎದ್ದಾಗಿತ್ತು, ನಿದ್ದೆ ಮಾಡಿ ಎದ್ದು ನಮ್ಮದು ಊಟ ಆಗ್ತಿದ್ದಂಗೆ ಇವನು ಎದ್ದ. ಸೊ ಸ್ವಲ್ಪ ಹೊರಗಡೆ ಎಲ್ಲ ಕರ್ಕೊಂಡು ಬಂದು ತೋರಿಸ್ತಾ ಇದ್ದೀವಿ JCB ಇತ್ತು ಅಂತ. ಇನ್ನು ಇವನು ಬಿಟ್ಟ ತಕ್ಷಣ ಮುಗೀತು. ಎದ್ದ ತಕ್ಷಣ ಅಡುಗೆ ಮನೆಗೆ ಫಸ್ಟ್ ಹೋಗೋದು. ಅಡುಗೆ ಮನೆಗೆ ಹೋಗಿ ಅಲ್ಲಿರೋ ಪಾತ್ರೆ ಕುಕ್ಕರ್ ಎಲ್ಲದು ಬೀಳ್ಸೋದು, ನೆಲಕ್ಕೆ ಹೊಡೆಯೋದು ಇಂಥದ್ದೇ ಮಾಡ್ತಾಯಿರ್ತಾನೆ. ಸೊ ಈಗ ಸ್ವಲ್ಪ ಸುಸ್ತಾಗಿದೆ ಇವನಿಗೆ. ಸೊ ರೆಸ್ಟ್ ಬೇರೆ ತೊಗೊಳ್ತಾ ಇದ್ದಾನೆ. ಇವಾಗ ಈವ್ನಿಂಗ್ ಆಗ್ತಿದ್ದಂಗೆ ಮತ್ತು ಇನ್ನೊಂದು ಸಲ ಟೀ ಕುಡಿಬೇಕು. ಟೀ ಕುಡ್ದಾಯಿತು. ಈಗ ಆ್ಯಕ್ಚುಲಿ ಒಂದು ಆರ್ಡರ್ ಕೂಡ ಬಂದಿತ್ತು ನನಗೆ. ಆರ್ಡರ್ ಡೆಲಿವರಿ ಆಯಿತು. ಯಾವುದು ಅಂತ ಗೊತ್ತಿರಲಿಲ್ಲ ನನಗೆ, ಯಾಕೆಂದರೆ ನಾನು ಮಾಡಿರಲಿಲ್ಲ. ಇವತ್ತು ಆ್ಯಕ್ಚುಲಿ ನನ್ನ ಆ್ಯನಿವರ್ಸರಿ ಇತ್ತು. ಬಟ್ ನಾನು ನಮ್ಮ ಅಮ್ಮನ ಮನೇಲಿರೋದಕ್ಕೆ ನಮ್ಮ ಮನೆಯವರು ಸರ್ಪ್ರೈಸಾಗಿ ನನಗೆ ಕಳಿಸಿದ್ರು ಗಿಫ್ಟ್ ಅಂತ ಹೇಳಿ. ಸೊ ಮೊಬೈಲ್ ಇದು ಕವರು, ಮೊಬೈಲ್ ಕೇಸ್ ಅದು. भवत्याः पुनः पुनः भवति दोषं कुर्वती अस्ति, अल्पप्राणं महाप्राणं भवति न वदन्ति अस्ति, कृपया तत् सम्यक् वदतु. अत्र पश्यतु, यस्य ज्ञानदया सिन्धो रगाधस्य नखा गुणाः. एवं न उक्तवती किल भवती? ಈವ್ನಿಂಗ್ ಆ್ಯಕ್ಚುಲಿ ನಾನು ಸಂಸ್ಕೃತ ಕ್ಲಾಸಸ್ ಮಾಡ್ತಾ ಇರ್ತೀನಿ ಆನ್ಲೈನಲ್ಲಿ. ಅಂದರೆ ಭಗವದ್ಗೀತಾ, ವಿಷ್ಣು ಸಹಸ್ರನಾಮ ಈ ಥರದ್ದೆಲ್ಲ ಸಂಸ್ಕೃತಕ್ಕೇನೆ ಸಂಬಂಧಪಟ್ಟಿರೋದು. ಸಂಸ್ಕೃತ ಅಂದರೆ ಮಾತಾಡೋದು ಹೇಗೆ ಅದೆಲ್ಲ ಹೇಳ್ಕೊಡ್ತಾ ಇರ್ತೀನಿ. ಸೊ ಕ್ಲಾಸೆಲ್ಲ ಆಯಿತು. ಇವಾಗ ಹಾಗೆ ನಾನು ಸ್ಟಿಚ್ ಮಾಡೋಕ್ಕೆ ಬ್ಲೌಸು ಕೊಡಬೇಕು. ಅದಕ್ಕೇ ನಾನು ಟೇಲರ್ ಅಂಗಡಿಗೂ ಹೋಗ್ತಾ ಇದ್ದೀನಿ. ಸೊ ಸ್ಟಿಚ್ ಮಾಡೋಕ್ಕೆ ಬ್ಲೌಸ್ ಪೀಸು ಮತ್ತು ಒಂದು ಸೀರೆ ಎಲ್ಲ ಕೊಡಬೇಕಿತ್ತು. ಎಲ್ಲ ಕೊಟ್ಟು ಬಂದೆ. ಈಗ ಹಾಲು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಒಂದು ಹತ್ತಿರದಲ್ಲೇ ಒಂದು ನಂದಿನಿ ಬೂತ್ ಇದೆ, ಅಲ್ಲಿಂದನೇ ಹಾಲು ತರ್ತೀವಿ ದಿನಾಗ್ಲೂ. ಸಾಯಂಕಾಲ ಹೋಗಿ ತರ್ತೀವಿ. ಹಾಲೆಲ್ಲ ತೊಗೊಂಡಾಯ್ತು ಇವಾಗ. ಹಾಗೆ ತರಕಾರಿನೂ ಸ್ವಲ್ಪ ಖಾಲಿಯಾಗಿದೆ, ಸ್ವಲ್ಪ ತರಕಾರಿನೂ ತೊಗೊಳ್ಳೋಣ ಅಂತ ಹೋಗಿದ್ದೀವಿ ಇವಾಗ. ಟೊಮ್ಯಾಟೊ, ಕ್ಯಾಪ್ಸಿಕಮ್ ಅದೆಲ್ಲ ತೊಗೊಂಡ್ವಿ. ಮತ್ತು ಮನೆಗೆ ಹೋದ್ವಿ ಇವಾಗ. ಇವನಿಗೆ ಸ್ವಲ್ಪ ಹೋಗ್ತಾನೆ ನಾನು ಕುಕ್ಕರಲ್ಲಿ ಇಟ್ಟು ಹೋಗಿದ್ದೆ ಇದನ್ನು, ಆಲೂಗಡ್ಡೆ ಮತ್ತು ಕ್ಯಾರೆಟ್ನ ಬೇಯಿಸೋಕ್ಕೆ. ಸೊ ಅದೆಲ್ಲ ಬೇಯಿಸಿ ತುಪ್ಪದ ಒಗ್ಗರಣೆ ಹಾಕಿ ತಿನ್ನಿಸ್ದೆ ಅವನಿಗೆ. ನಾವು ಕೂಡ ಏನಾದರೂ ಮಾಡ್ಕೊಳ್ಳೋಣ, ಈವ್ನಿಂಗ್ ಅಂದ ತಕ್ಷಣ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಇದು ಪಾಸ್ತಾ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಪಾಸ್ತಾ ರೆಡಿಯಾಗಿದೆ ಇವಾಗ.
ಇದನ್ನೇ ತುಂಬ ಮಾಡಿಬಿಟ್ಟಿದ್ದೆ. ಸೊ ಇದನ್ನೇ ತಿಂದು ಹೊಟ್ಟೆ ತುಂಬೋಯ್ತು. ಸ್ವಲ್ಪ ಲೇಟಾಗಿ ತಿಂದಿದ್ದು ಈವ್ನಿಂಗು. ಸೊ ರಾತ್ರಿ ಏನೂ ತಿನ್ನೋಕ್ಕೆ ಹೋಗಲಿಲ್ಲ, ಅಷ್ಟೇ ಸಾಕು ಅಂತ ಹೇಳಿ ಬಿಟ್ವಿ. ಸ್ವಲ್ಪ ನಡೆಯೋದು ಪ್ರಾಕ್ಟೀಸ್ ಆಗಲಿ ಅಂತ ಹೇಳಿ ಸ್ವಲ್ಪ ವಾಕ್ ಮಾಡಿಸ್ತಾ ಇರ್ತೀನಿ. 7:30 ಹಂಗೆ ಇವ್ನಿಗೆ ನಿದ್ದೆ ಬಂದುಬಿಡುತ್ತೆ. ಸೊ ಇವಾಗ ಇವನು ಮಸಾಜ್ ಮಾಡಿ ಇವನ್ನ ಮಲಗಿಸ್ಬಿಡ್ತೀನಿ ನಾನು. ಆಮೇಲೆ ನಾವು ಒಂದು 10-10:30 ಹಂಗೆ ಮಲ್ಕೊಳ್ತೀವಿ. ಸೊ ಇವ್ನು ಮಲ್ಕೊಂಡಾಯ್ತು. ಈಗ 10 ಗಂಟೆ ಆಗಿದೆ. ಸೊ ಗುಡ್ ನೈಟ್.